ಮುಂಜಾನೆಯ ಒಳ್ಳೆ ಹವ್ಯಾಸಗಳ ಬಗ್ಗೆ ಹೇಳ್ತೀನಿ. ಇದನ್ನ ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಲೈಫ್ ಅಲ್ಲಿ ಚೇಂಜಸ್ ಆಗೇ ಆಗುತ್ತೆ. 9 ಸಿಂಪಲ್ ಮಾರ್ನಿಂಗ್ ಹ್ಯಾಬಿಟ್ಸ್ ದಟ್ ವಿಲ್ ಚೇಂಜ್ ಯುವರ್ ಲೈಫ್. ಮೊದಲನೇದು, ಸ್ಟ್ರೆಚ್ ದ ಮಸಲ್ಸ್ ಬಿಫೋರ್ ಯು ಸ್ಟಾರ್ಟ್ ಯುವರ್ ಡೈಲಿ ರೂಟೀನ್. ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಎದ್ದು ಓಡಾಡಬೇಡಿ, ಅಟ್ಲೀಸ್ಟ್ 5 ನಿಮಿಷ ಹಾಗೆ ಕೂತ್ಕೊಳ್ಳಿ. ಸ್ಟ್ರೆಚಸ್ ಮಾಡಿ. ನಿಮ್ಮ ಕೈಗಳಿರ್ಬೋದು, ಕುತ್ತಿಗೆ ಇರ್ಬೋದು, ಬೆನ್ನು ಎಲ್ಲಾನು ಚೆನ್ನಾಗಿ ಸ್ಟ್ರೆಚ್ ಮಾಡಿ. ಅಂದ್ರೆ ಮೈ ಮುರಿರಿ. ನೀವು ನಿದ್ರಾವಸ್ಥೆಯಲ್ಲಿದ್ದಾಗ ನಿಮ್ಮ ಬಾಡಿ ರಿಲ್ಯಾಕ್ಸ್ ಆಗಿರುತ್ತೆ. ನೀವು ಸಡನ್ ಆಗಿ ಎದ್ದು ಓಡಾಡೋದು, ಬೇರೆ ಕೆಲಸ ಮಾಡಕ್ ಹೋದ್ರೆ ಕೆಲವು ಸಲ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಎದ್ದ ತಕ್ಷಣ 5 ರಿಂದ 10 ನಿಮಿಷ ಹಾಗೆ ಕುತ್ಕೊಳ್ಳಿ. ಅಂದ್ರೆ ನಿಮ್ಮ ಮಸಲ್ಸ್ ನ ಲೂಸ್ ಮಾಡಿ, ಸ್ಟ್ರೆಚಸ್ ಮಾಡಿ. ಇದ್ರ ಜೊತೆಗೆ ಮೇಕ್ ಯುವರ್ ಬೆಡ್. ಅಂದ್ರೆ ನೀವು ಬೆಡ್ ಇಂದ ಇಳಿದ್ಮೇಲೆ ನಿಮ್ಮ ಬೆಡ್ ಶೀಟ್ಸ್ ನ ನೀಟಾಗಿ ಫೋಲ್ಡ್ ಮಾಡಿ ನಿಮ್ಮ ಬೆಡ್ ನ ನೀಟ್ ಮಾಡಿ. ಬೆಡ್ ನೀಟ್ ಆಗಿದ್ರೆ ನಿಮ್ಮ ಮೈಂಡ್ ಕೂಡ ಫ್ರೆಶ್ ಆಗಿರುತ್ತೆ. ಇನ್ನು ಎರಡನೇ ಹ್ಯಾಬಿಟ್, ಡ್ರಿಂಕ್ ವಾಟರ್ ಬಿಫೋರ್ ಬ್ರಷಿಂಗ್. ಬ್ರಷ್ ಮಾಡೋದಕ್ಕಿಂತ ಮುಂಚೆನೆ ಉಗುರು ಬೆಚ್ಚಗಿರೋ ನೀರ್ನ ಕುಡೀರಿ. 1 ಗ್ಲಾಸ್ ಅಥವಾ 2 ಗ್ಲಾಸ್ ನಿಮ್ ಇಷ್ಟ. ದಿನದ ಫಸ್ಟ್ ನೀರು ನಿಂತ್ಕೊಂಡು ಕುಡೀರಿ. ಆ ಕುಡಿಯೋದ್ರಿಂದ ಮೋಷನ್ಸ್ ಎಲ್ಲ ಕರೆಕ್ಟ್ ಆಗಿ ಕ್ಲೀನ್ ಆಗಿ ಆಗುತ್ತೆ. ಇನ್ನು ಮೂರನೇದು, ಇದು ತುಂಬಾ ಇಂಪಾರ್ಟೆಂಟ್, ಬ್ರಷ್ ವಿತ್ ಲೆಸ್ ಡಾಮಿನೆಂಟ್ ಹ್ಯಾಂಡ್. ಅಂದ್ರೆ ಬ್ರಷ್ ವಿತ್ ಆಪೋಸಿಟ್ ಹ್ಯಾಂಡ್. ನೀವು ಬಲಗೈಯಿಂದ ಎಲ್ಲ ಕೆಲಸನೂ ಮಾಡ್ತಾ ಇದ್ರೆ ಎಡಗೈಯಿಂದ ಬ್ರಷ್ ಮಾಡಬೇಕು. ಅಂದ್ರೆ ನೀವು ಎಡಗೈಯಿಂದ ಎಲ್ಲಾ ಕೆಲಸ ಮಾಡ್ತಾ ಇದ್ರೆ, ಬರೆಯೋದು, ಕೆಲಸ ಮಾಡೋದು, ತಿನ್ನೋದು ಎಲ್ಲಾನು ಎಡಗೈಯಿಂದ ಮಾಡ್ತಾ ಇದ್ರೆ ಬಲಗೈಯಿಂದ ಬ್ರಷ್ ಮಾಡಿ. ಹೀಗ್ ಮಾಡೋದ್ರಿಂದ ಬ್ರೈನ್ ಬೇಗ ಆಕ್ಟಿವ್ ಆಗುತ್ತೆ. ಬೆಳಗ್ಗೆ ಹೊತ್ತು ಬ್ರೈನ್ ಚುರುಕಾಗಲು ಸಹಾಯ ಮಾಡುತ್ತೆ. ಇದು ಪ್ರೂವ್ ಕೂಡ ಆಗಿದೆ. ಇದು ತುಂಬಾ ಜನಕ್ಕೆ ಗೊತ್ತಿರಲ್ಲ. ನಾಳೆಯಿಂದಾನೇ ಟ್ರೈ ಮಾಡಿ. 4ನೇದು, ಸನ್ ಬಾತ್. ಸೂರ್ಯನ ಬೆಳಕಿನಲ್ಲಿ ಇರೋದು. ಅಟ್ಲೀಸ್ಟ್ ಅರ್ಧ ಗಂಟೆನಾದ್ರೂ ಬೆಳಗ್ಗೆ ಸೂರ್ಯನ ಬೆಳಕಿನಲ್ಲಿ ಇರಿ. ಸೂರ್ಯೋದಯ ಟೈಮಲ್ಲಿ ಇದ್ರೆ ತುಂಬಾ ಒಳ್ಳೇದು. ಆ ಟೈಮಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಮೆಡಿಟೇಷನ್ ಮಾಡಿ, ಪ್ರಾಣಾಯಾಮ ಮಾಡಿ. ಈಗ ಎಲ್ಲರಿಗೂ ಸ್ಟ್ರೆಸ್, ಡಿಪ್ರೆಷನ್ ಕಾಮನ್ ಆಗ್ಬಿಟ್ಟಿದೆ. ಅದು ಕಡಿಮೆ ಆಗ್ಬೇಕು ಅಂದ್ರೆ ಫಸ್ಟ್ ಮೆಡಿಟೇಷನ್ ಮಾಡೋದನ್ನ ಕಲೀರಿ. ಆಗಿದ್ದು ಮೂವ್ ಯುವರ್ ಬಾಡಿ. ಅಂದ್ರೆ ಯೋಗ ಮಾಡಿ ಅಥವಾ ಎಕ್ಸರ್ಸೈಸ್ ಮಾಡಿ, ಜಿಮ್ ಅಲ್ಲಾದ್ರೂ ಎಕ್ಸರ್ಸೈಸ್ ಮಾಡಿ, ವಾಕ್ ಮಾಡಿ, ನಿಮ್ ಇಷ್ಟ. ಅದರಿಂದ ನಿಮ್ಮ ಮೈಂಡ್ ಆಕ್ಟಿವ್ ಆಗಿರುತ್ತೆ. ಇನ್ನು 6ನೇದು, ಟೇಕ್ ಎ ಕೋಲ್ಡ್ ಶವರ್. ತಣ್ಣೀರಿನಿಂದ ಸ್ನಾನ ಮಾಡೋದ್ರಿಂದ ನಿಮ್ಮ ಬಾಡಿಲಿರುವಂತಹ ಸೆಲ್ಸ್ ಎಲ್ಲ ಆಕ್ಟಿವ್ ಆಗುತ್ತೆ, ತುಂಬಾ ಚುರುಕಾಗಿರ್ತೀರ. ಇನ್ನು 7ನೇದು, ಡೋಂಟ್ ಸ್ಕಿಪ್ ಬ್ರೇಕ್ಫಾಸ್ಟ್. ಯಾವುದೇ ಕಾರಣಕ್ಕೂ ತಿಂಡಿನ ಸ್ಕಿಪ್ ಮಾಡಬೇಡಿ. ದಿನದ ಮೊದಲನೇ ಆಹಾರನ ಹೆಲ್ದಿಯಾಗಿ ತಗೊಳ್ಳಿ. ಜಂಕ್ ಫುಡ್ ಎಲ್ಲ ತಿನ್ಬೇಡಿ. ಹೆಲ್ದಿಯಾಗಿ ಹೊಟ್ಟೆ ತುಂಬಾ ಚೆನ್ನಾಗೆ ತಿನ್ನಿ. ಬೆಳಗ್ಗೆ ಚೆನ್ನಾಗೆ ತಿನ್ಬೇಕು, ಮಧ್ಯಾಹ್ನ ಸ್ವಲ್ಪ ಕಡಿಮೆ ತಿನ್ನಿ, ಸಂಜೆ ತುಂಬಾ ಕಡಿಮೆ ತಿನ್ಬೇಕು. ನೆಕ್ಸ್ಟ್ 8ನೇದು, ವರ್ಕ್ ಆನ್ ದಿ ಹಾರ್ಡೆಸ್ಟ್ ಟಾಸ್ಕ್ ಫಸ್ಟ್. ಅಂದ್ರೆ ನೀವು ಕೆಲಸ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಆಗಿರುವಂತ ಟಾಸ್ಕ್ ನ ಫಸ್ಟ್ ಮಾಡಿ. ಬೆಳಗಿನ ಹೊತ್ತು ನಿಮ್ಮ ಮೈಂಡ್ ತುಂಬಾ ಆಕ್ಟಿವ್ ಆಗಿರುತ್ತೆ. ಅದಕ್ಕೆ ಹಾರ್ಡೆಸ್ಟ್ ಅಂದ್ರೆ ತುಂಬಾ ಕಷ್ಟವಾಗಿರುವಂತ ಕೆಲಸನ ಮೊದಲು ಮಾಡಿದ್ರೆ ನಂತರ ಈಸಿ ಆಗಿರೋ ಕೆಲಸನ ತುಂಬಾ ಈಸಿಯಾಗಿ ಮಾಡಬಹುದು. 9ನೇದು, ಲಿಸನ್ ರಿಲ್ಯಾಕ್ಸ್ ಮ್ಯೂಸಿಕ್. ಅಟ್ಲೀಸ್ಟ್ ದಿನಕ್ಕೆ ಒಂದು 15 ನಿಮಿಷನಾದ್ರೂ ಮೈಂಡ್ ರಿಲ್ಯಾಕ್ಸ್ ಆಗುವಂತ ಮ್ಯೂಸಿಕ್ ನ ಕೇಳಿ. ನಿಮ್ಗೆ ಇಷ್ಟ ಆಗುವಂತಹ ಮೆಲೋಡಿಸ್ ನ ಕೇಳ್ತಾ ಕೆಲಸ ಮಾಡಿ. ಅದರಿಂದ ನಿಮ್ಮ ಬ್ರೈನ್ ತುಂಬಾ ಆಕ್ಟಿವ್ ಆಗಿ ಇರುತ್ತೆ. ಒಂದ್ ಮಾತು ನೆನ್ಪಿಟ್ಕೊಳ್ಳಿ, ನೀವು ಒಳ್ಳೆ ಅಭ್ಯಾಸಗಳಿಂದ ದಿನ ಶುರು ಮಾಡಿದ್ರೆ ಆ ದಿನ ಪೂರ್ತಿ ಚೆನ್ನಾಗಿರುತ್ತೆ. If you can win your morning, you can win your day. Thanks for watching. Jai Hind, Jai Karnataka Mate.